ಮೀಕ 7ನೇ ಅಧ್ಯಾಯ 8ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಕತ್ತಲಲ್ಲಿ ಕೂತಿದ್ದರೂ ಯೆಹೋವನು ನನಗೆ ಬೆಳಕಾಗಿರುವನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನ ಆತ್ಮನು ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ನಾನು ಇವತ್ತು ಕತ್ತಲಲ್ಲಿ ಕುಳಿತುಕೊಂಡಿದ್ದರೂ ಯೆಹೋವನು ನನಗೆ ಏನಾಗಿದ್ದಾನೆ, ಬೆಳಕಾಗಿರುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತದಲ್ಲಿ ಸೈತಾನನು ಕೊಂಡು ಬಂದಿರುವಂತಹ ಕತ್ತಲಲ್ಲಿ ನಾವು ಇವತ್ತು ಏನ್ ಮಾಡಿರಬಹುದು, ಕುಳಿತುಕೊಂಡಿರಬಹುದು. ಆ ಕತ್ತಲಲ್ಲಿಯೂ ಕೂಡ ದೇವರು ನಮಗೆ ಏನಾಗಿದ್ದಾರೆ, ಬೆಳಕನ್ನ ಉಂಟು ಮಾಡುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಒಂದು ಪಾಪ ಅನ್ನುವಂತಹ ಒಂದು ಕತ್ತಲಲ್ಲಿ ನಾವೇನ್ ಮಾಡ್ಬಿಡ್ತೇವೆ, ಕುಳಿತುಕೊಂಡು ಬಿಡ್ತೇವೆ. ನಾವು ಪ್ರಾರ್ಥಿಸಬೇಕು, ದೇವರೇ ಈ ಪಾಪ ಅನ್ನುವಂತಹ ಕತ್ತಲಿನಿಂದ ನನ್ನನ್ನು ಬಿಡುಗಡೆ ಮಾಡು ಸ್ವಾಮಿ. ಈ ರೋಗ ಅನ್ನುವಂತಹ ಕತ್ತಲಿನಿಂದ ನನ್ನನ್ನು ಬಿಡುಗಡೆ ಮಾಡು ದೇವರೇ. ಈ ಸಾಲ ಅನ್ನುವಂತಹ ಕತ್ತಲಿನಿಂದ ನನ್ನನ್ನು ಬಿಡುಗಡೆ ಮಾಡು ದೇವರೇ. ನೀನ್ ನನಗೆ ಬೆಳಕಾಗಿ ಬಾ ಸ್ವಾಮಿ. ನಿನ್ನ ಬೆಳಕು ನನ್ನ ಮೇಲೆ ಇಳಿದು ಬರಲಿ ದೇವರೇ. ಕತ್ತಲನ್ನ ಪರಿಹರಿಸುವಂತಹ ಬೆಳಕು, ಈ ರೋಗವನ್ನ ಪರಿಹರಿಸುವಂತಹ ಬೆಳಕು, ಸಾಲವನ್ನ ಪರಿಹಾರ ಮಾಡುವಂತಹ ಬೆಳಕು ನನ್ನ ಮೇಲೆ ಇಳಿದು ಬರಲಿ ದೇವರೇ ಎಂದು ಹೇಳುವಾಗ, ಕರ್ತನು ನಿಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡ್ತಾ ಇರುವಂತಹ ಎಂತ ವಿಧವಾದ ಒಂದು ಕತ್ತಲು ನಿಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡ್ತಾ ಇರಬಹುದು, ಆ ಕತ್ತಲಲ್ಲಿಯೂ ಕೂಡ ಆತನ ನಿಮಗೆ ಏನಾಗಿದ್ದಾನಂದ್ರೆ ಬೆಳಕನ್ನ ಉಂಟು ಮಾಡುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ನಾವು ಕರ್ತನ ಸಾನ್ನಿಧ್ಯಕ್ಕೆ ಹೋಗಿ ಪ್ರಾರ್ಥಿಸಬೇಕು. ದೇವರೇ, ನನ್ನ ಕುಟುಂಬದ ಮೇಲೆ ಬಂದಿರುವಂತಹ ಕತ್ತಲುಗಳನ್ನ ಪರಿಹರಿಸು ಸ್ವಾಮಿ. ನಿನ್ನ ಬೆಳಕನ್ನ ಕೊಂಡು ಬಾ ದೇವರೇ. ನನ್ನ ಎದ್ದು ನಿಂತುಕೊಳ್ಳುವಂತೆ ಸಹಾಯ ಮಾಡು ದೇವರೇ ಎಂದು ಹೇಳುವಾಗ, ಕರ್ತನು ಖಂಡಿತವಾಗಿಯೂ ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡ್ತಾ ಇರುವಂತಹ, ನಮ್ಮ ಕುಟುಂಬದಲ್ಲಿ ಕ್ರಿಯೆಗೊಳ್ತಾ ಇರುವಂತಹ ಕತ್ತಲನ್ನ ದೇವರು ತೆಗೆದಾಕಿ ಬೆಳಕನ್ನ ಕೊಡುವವರ ಆತನಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಚಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳನ್ನು ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ ಕ್ರಿಯೆಯನ್ನ ಮಾಡಿ, ಕ್ರಿಯೆ ಮಾಡ್ತಾ ಇರುವಂತಹ ಕತ್ತಲನ್ನು ನೀನ್ ತೆಗೆದುಹಾಕುವುದಕ್ಕಾಗಿ ಸ್ತೋತ್ರ. ಬೆಳಕನ್ನ ಉಂಟು ಮಾಡುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್, ಆಮೆನ್.